ನಾಡಿನೆಲ್ಲೆಡೆ ಮುಂಗಾರಿನ ಸಿಂಚನ ಅದಾಗಲೇ ಆರಂಭಗೊಂಡಿದ್ದು ರೈತಾಪಿ ವರ್ಗ ಕೃಷಿ ಚಟುವಟಿಕೆಗೆ ಅಣಿಯಾಗಿದೆ. ಈ ಬಾರಿ ನಾಡಿನಲ್ಲಿ ದಾಖಲೆಯ ಇಳುವರಿಯನ್ನ ಪಡೆಯುವ ಗುರಿಯನ್ನ ಕೃಷಿ ಇಲಾಖೆ ಹೊಂದಿದ್ದು, ಈ ನಿಟ್ಟಿನಲ್ಲಿ ರೈತರಲ್ಲಿ ಹುರುಪು ತುಂಬಲು ಸ್ವತಃ ಕೃಷಿ ಸಚಿವರೇ ಗದ್ದೆಗಿಳಿದು ಬೀಜ ಬಿತ್ತನೆ ಅಭಿಯಾನಕ್ಕೆ ಚಾಲನೆ ನೀಡುತ್ತಿದ್ದಾರೆ. ಈ ಬಾರಿ ಗಡಿ ಜಿಲ್ಲೆ ಚಾಮರಾಜನಗರಕ್ಕೆ ಭೇಟಿ ನೀಡಿದ ಮಾನ್ಯ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿಯವರು ಬೀಜ ಬಿತ್ತನೆಗೆ ಯಾವ ರೀತಿಯಲ್ಲಿ ಚಾಲನೆ ನೀಡಿದ್ರು ಎನ್ನುವುದರ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಚಾಮರಾಜನಗರದಲ್ಲಿ ಬೀಜ ಬಿತ್ತನೆ ಅಭಿಯಾನಕ್ಕೆ ಅಮೋಘ ಚಾಲನೆ. ಕರುನಾಡಿನ ಮಣ್ಣಿನ ಬೆಳೆ ರಾಗಿ ಬಿತ್ತಿದ ಮಾನ್ಯ ಕೃಷಿ ಸಚಿವರು. ಬೀಜ ಬಿತ್ತನೆ ಮಹಾ ಅಭಿಯಾನವು ಅರಣ್ಯಗಳ ನಾಡು ಚಾಮರಾಜನಗರದಲ್ಲಿ ಅಭೂತಪೂರ್ವವಾಗಿ ಚಾಲನೆ ಪಡೆದುಕೊಂಡಿದೆ. ಹನೂರು ತಾಲೂಕಿನ ಚಿಂಚೊಳ್ಳಿ ಗ್ರಾಮದಲ್ಲಿರುವ ಪ್ರಗತಿಪರ ರೈತರಾದ ಶ್ರೀ ದಯಾನಂದ ಅವರ ಜಮೀನಿಗೆ ಭೇಟಿ ನೀಡಿದ ಕೃಷಿ ಸಚಿವರು ನಮ್ಮ ಮಣ್ಣಿನ ಬೆಳೆ ಹಾಗೂ ಸಿರಿಧಾನ್ಯಗಳ ಪೈಕಿ ಒಂದಾದ ರಾಗಿ ಬಿತ್ತನೆ ಕಾರ್ಯ ಕೈಗೊಳ್ಳುವ ಮೂಲಕ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ಮಹಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಇವತ್ತು ನನಗೆ ತುಂಬಾ ಸಂತೋಷ ಆಗಿದೆ. ಚಾಮರಾಜನಗರ ಜಿಲ್ಲೆಗೆ ಬಂದು ವೆಂಕಟೇಶ್ವರರು ನನ್ನ ಜೊತೆ ಕೈ ಜೋಡಿಸಿದ್ರು. ರಾಗಿನ ಬಿತ್ತನೆ ಮಾಡೋದರಿಂದ ಹಿಡಿದು ಯಂತ್ರೋಪಕರಣವನ್ನು ವಿತರಣೆ ಮಾಡ್ತಕ್ಕಂಥದ್ದು. ದಯಾನಂದಂತ ಒಬ್ಬ ಉದ್ದಿಮೆದಾರರು ರೈತರಾಗಿ ಪರಿವರ್ತನೆ ಆಗಿ ಏನೆಲ್ಲ ಕೃಷಿನಲ್ಲಿ ಬದಲಾವಣೆಯನ್ನು ತರಬಹುದು ಅನ್ನೋ ಒಂದು ವಿಚಾರವನ್ನು ನಿಮಗೆಲ್ರಿಗೂ ತೋರಿಸ್ಬೇಕು ಅನ್ನೋದು ಬಹಳ ಮುಖ್ಯ ಉದ್ದೇಶ ಆಗಿತ್ತು. ಅನೇಕ ವಿಚಾರಗಳಲ್ಲಿ ಕೃಷಿ ಬಗ್ಗೆ ನಾವು ಹೆಚ್ಚು ಆಸಕ್ತಿಯನ್ನು ತೋರಿಸಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಆಗಿಂದಾಗೆ ನಿಮ್ಮೆಲ್ರಿಗೂ ಮನವರಿಕೆ ಮಾಡಿಕೊಳ್ತಕ್ಕಂಥ ಆಧುನಿಕ ಕೃಷಿಯನ್ನು, ಸಮಗ್ರ ಕೃಷಿಯನ್ನು ಸಾವಯವ ಪದ್ಧತಿಯಲ್ಲಿ ಮಾಡಬೇಕು, ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಉಪಯೋಗಿಸಬೇಕು, ಮುಂದಿನ ದಿನದಲ್ಲಿ ನೀವೆಲ್ಲ ಹೆಚ್ಚಿನ ಪ್ರಗತಿಪರ ರೈತರಾಗಬೇಕು, ಹೆಚ್ಚು ರೈತರ ಬದುಕು ಚೆನ್ನಾಗಿರಬೇಕು, ಎಲ್ಲರೂ ದಯಾನಂದ ಥರನೇ ಆಗಬೇಕು. ಕೃಷಿ ಇಲಾಖೆನ ಬಳಸ್ಕೊಳ್ಳಿ, ವಿಶ್ವವಿದ್ಯಾನಿಲಯವನ್ನು ಉಪಯೋಗಿಸ್ಕೊಳ್ಳಿ. ಪಶುಸಂಗೋಪನೆ, ರೇಷ್ಮೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಅವರು ಕೂಡ ಬೀಜ ಬಿತ್ತನೆ ಮಹಾ ಅಭಿಯಾನಕ್ಕೆ ಜೊತೆಯಾದರು. ಇನ್ನು ಇದೇ ಸಂದರ್ಭದಲ್ಲಿ ಡ್ರೋನ್ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ದಯಾನಂದ ಅವರ ಜಮೀನಿನ ಆವರಣದಲ್ಲಿ ಅರ್ಹ ಫಲಾನುಭವಿಗಳಿಗೆ ಕೃಷಿ ಇಲಾಖೆಯ ವತಿಯಿಂದ ಪವರ್ ಟಿಲ್ಲರ್, ರೋಟೋವೇಟರ್, ಜಾಫ್ ಕಟರ್, ಪವರ್ ವೀಡರ್, ಎಣ್ಣೆಗಾಣ ಇನ್ನಿತರ ಕೃಷಿ ಸಂಬಂಧಿಯ ಯಂತ್ರೋಪಕರಣಗಳನ್ನು ವಿತರಿಸಲಾಯಿತು. ಶುಗರ್ ಕ್ಯಾನ್ ಕಟಾವ್ ಮಾಡೋ ಮಿಷನ್ ಒಬ್ಬ ರೈತ ತಗೊಂಡ್ರೆ 40-50 ಲಕ್ಷ ಸಬ್ಸಿಡಿ. ಒಬ್ಬ ಸಾಮಾನ್ಯ ರೈತನಿಗೆ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಒಬ್ಬ ರೈತನಿಗೆ 50 ಲಕ್ಷ ಸಬ್ಸಿಡಿ ಕೊಟ್ಟು ಒಂದು ಮಿಷನ್ ಕೊಡ್ತೀವಿ ಅಂದರೆ ನಿಮ್ಮ ಪರವಾಗಿ ಗಟ್ಟಿಯಾಗಿ ಸರ್ಕಾರ ಇದೆ, ನಿಮಗೆ ಬೆನ್ನೆಲುಬಾಗಿದೆ, ನಿಮ್ಮ ಜೊತೆಯಲ್ಲಿ ನಿಮ್ಮೆಲ್ಲ ಸಹಕಾರಕ್ಕೆ ನಾವು ತಯಾರಿದ್ದೀವಿ, ನೀವೆಲ್ಲರೂ ಸಹ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತಿನ ಸರ್ಕಾರ ಇಡೀ ರಾಜ್ಯದ ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಕಳೆದ ಬಾರಿ 100% ಎಕ್ಸ್ಪೆಂಡಿಚರ್ ಮಾಡಿ ಕೇಂದ್ರದಿಂದ ಹೆಚ್ಚುವರಿ 400 ಕೋಟಿಯನ್ನು ತಂದು ಈ ಥರ ಮಿಷನರಿಗಳನ್ನ ನಾವು ಕೊಟ್ಟಿದ್ದೀವಿ. ಕರುನಾಡಿನ ರೈತರ ತೋಳುಗಳಿಗೆ ಶಕ್ತಿ ತುಂಬುತ್ತಾ ಆರೋಗ್ಯಕ್ಕೆ ಉತ್ತಮ ಕೊಡುಗೆ ನೀಡುತ್ತಾ ವಿದೇಶಿ ಮಟ್ಟದಲ್ಲಿಯೂ ತನ್ನ ಸ್ಟಾರ್ ವ್ಯಾಲ್ಯೂ ಹೆಚ್ಚಿಸಿಕೊಂಡಿರುವ ರಾಗಿಗೆ ಭಾರತವೇ ತವರೂರು ಎಂದರೆ ತಪ್ಪಾಗುವುದಿಲ್ಲ. ಇದೇ ಬೆಳೆಯನ್ನ ಆಯ್ಕೆ ಮಾಡಿಕೊಂಡು ಬಿತ್ತನೆ ಕಾರ್ಯ ನೆರವೇರಿಸುವ ಮೂಲಕ ಈ ಬಾರಿ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ರಾಗಿ ಉತ್ತಮ ಇಳುವರಿ ಪಡೆದುಕೊಳ್ಳುವಂತಾಗಲಿ ಎಂಬುದು ಕೃಷಿ ಇಲಾಖೆಯ ಆಶಯವಾಗಿದೆ. ಹಸಿರಿನಿಂದ ಸಮೃದ್ಧವಾಗಲಿ ಕರ್ನಾಡು. ಜೈ ಕಿಸಾನ್.